ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದೇನೆಂದರೆ, ನಮ್ಮ ದೇಶದ ಎಲ್ಲ ಜಾಗಗಳಲ್ಲಿ ಜನರು ತುಂಬ ಇಷ್ಟಪಟ್ಟು ತಿನ್ನೋ ಪಾನಿಪುರಿಯನ್ನು ಯಾವ ರೀತಿ ತಯಾರಿಸ್ತಾರೆ, ಯಾವ ಯಾವ ಕೆಮಿಕಲ್ಸ್ನ ಯೂಸ್ ಮಾಡಿ ಅದನ್ನು ತಯಾರಿ ಮಾಡ್ತಾರೆ, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಯಾಕೆ ಈ ಪಾನಿಪುರಿಗೆ ಅಷ್ಟೊಂದು ಆಕರ್ಷಿತರಾಗ್ತಾರೆ, ಅಷ್ಟೇ ಅಲ್ಲದೆ ಈ ಪಾನಿಪುರಿ ಎಷ್ಟೊಂದು ಡೇಂಜರಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಒಮ್ಮೆ ಈ ಕ್ಲಿಪ್ಪಿಂಗ್ನ ನೋಡಿ. ಇದೇ ಪಾನಿಪುರಿಯನ್ನು ತಯಾರಿ ಮಾಡುವ ವಿಧಾನ. ಸೊ ಒಂದು ಸಣ್ಣ ರೂಮ್ನಲ್ಲಿ 10ಕ್ಕಿಂತ ಹೆಚ್ಚು ಜನರಿದ್ದು ಯಾವುದೇ ರೀತಿಯ ವೆಂಟಿಲೇಷನ್ ಇಲ್ಲದೆ ಅವರ ಕಾಲುಗಳಿಂದ ಯಾವ ರೀತಿ ಆ ಹಿಟ್ಟನ್ನು ಪಚ ಅಂತ ತುಳಿತಾ ಇದ್ದಾರೆ ಅಂತ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಆ ಜಾಗ ಎಷ್ಟೊಂದು ಗಲೀಜಾಗಿದೆ. ಆ ಹಿಟ್ಟಿನ ಕೆಳಗೆ ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲದೆ ಅದರ ಮೇಲೆ ನೊಣಗಳು ಬಿದ್ದಿದ್ರು ಅದ್ಯಾವುದನ್ನು ಕೇರ್ ಮಾಡದೆ ಯಾವ ರೀತಿ ಆ ಹಿಟ್ಟನ್ನು ತುಳಿತಾ ಇದ್ದಾರೆ ಅಂತ ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಈ ರೀತಿ ಆ ಹಿಟ್ಟನ್ನು ಕಲಿಸುವಾಗ ಅವರ ಮೈ ಮೇಲೆ ಬರುವ ಬೆವರು ಆ ಹಿಟ್ಟಿನಲ್ಲಿ ಮಿಕ್ಸ್ ಆಗುತ್ತೆ. ಇದೇ ರೀತಿಯೇ ಭಾರತದ ಅತ್ಯಂತ ಫೇಮಸ್ ಸ್ಟ್ರೀಟ್ ಫುಡ್ ಆದ ಗೋಲ್ಗಪ್ಪ ತಯಾರಾಗುತ್ತೆ. ಆನಂತರ ಅದನ್ನು ಪ್ರಾಣಿಗಳಿಂದ ತೆಗೆಯಲಾದ ಎಣ್ಣೆಯಲ್ಲಿ ಕರಿದು ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಎಲ್ಲ ಶಾಪ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇದರ ಜೊತೆಗೆ ಆ ಶಾಪ್ನವರು ಅದರಲ್ಲಿನ ಪಾನಿಯನ್ನು ಕೆಲವೊಂದು ಕೆಮಿಕಲ್ಸ್ಗಳಿಂದ ತಯಾರಿಸ್ತಾರೆ. ಇದರಿಂದ ಆ ಪಾನಿ ಹಸಿರು ಬಣ್ಣಕ್ಕೆ ತಿರುಗಿ ಸ್ಪೈಸಿಯಾಗಿ ಇರುವ ರೀತಿ ಮಾಡುತ್ತೆ. ಆದ್ದರಿಂದಲೇ ನಾವು ಪಾನಿಯನ್ನು ಹೆಚ್ಚು ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಈ ಪಾನಿ ಟೇಸ್ಟಿಯಾಗಿ ಇರಬೇಕು ಅಂತ ಅವರ ಮೂತ್ರವನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಇದನ್ನು ಫುಡ್ ಏಜೆನ್ಸಿಯವರು ಪತ್ತೆ ಹಚ್ಚಿ ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಗೋಲ್ಗಪ್ಪನಲ್ಲಿರುವ ಮಸಾಲೆಯಲ್ಲಿನ ಆಲೂಗಡ್ಡೆಗಳನ್ನು ಮಾರ್ಕೆಟ್ನಲ್ಲಿ ಯಾರೂ ಖರೀದಿ ಮಾಡದೆ ಬಿಸಾಡಿರೋ ಆಲೂಗಡ್ಡೆಗಳನ್ನು ಆಯ್ದು ತರ್ತಾರೆ, ಅಥವಾ ಎಲ್ಲರೂ ಖರೀದಿ ಮಾಡಿ ಉಳಿದಿರುವ ಆಲೂಗಡ್ಡೆಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಆ ಮಸಾಲೆಯನ್ನು ತಯಾರಿಸ್ತಾರೆ. ಇನ್ನು ಆ ಆಲೂಗಡ್ಡೆಗಳು ಕೊಳ್ತೋಗಿದ್ರೂ ಅಥವಾ ಕೆಟ್ಟೋಗಿದ್ರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೇನು ಐಟಮ್ ರೆಡಿ ಇರಬೇಕು ಅಷ್ಟೇ. ಒಮ್ಮೆ ಅಹಮದಾಬಾದ್ನಲ್ಲಿನ ಒಂದು ಶಾಪ್ನಲ್ಲಿ ಗೋಲ್ಗಪ್ಪನಲ್ಲಿನ ನೀರಿನಲ್ಲಿ ಡ್ರೈನೇಜ್ ವಾಟರನ್ನು ಕೂಡ ಮಿಕ್ಸ್ ಮಾಡಿದ್ರು. ಇದರಿಂದ ಆ ಶಾಪ್ ಓನರ್ನ 6 ತಿಂಗಳುಗಳ ಕಾಲ ಜೈಲಿಗೆ ಹಾಕಿದ್ರು. ಇಷ್ಟೇ ಅಲ್ಲದೆ ಸಾಕಷ್ಟು ಶಾಪ್ನಲ್ಲಿ ಪಾನಿಪುರಿನಲ್ಲಿ ಇರುವ ನೀರಿನಲ್ಲಿ ಆ್ಯಸಿಡ್ಗಳನ್ನು ಕೂಡ ಬಳಸ್ತಾರೆ. ಇದನ್ನು ಸ್ವತಃ ಫುಡ್ ಡಿಪಾರ್ಟ್ಮೆಂಟ್ನವರು ಮಾಡಿರುವ ಲ್ಯಾಬ್ ಟೆಸ್ಟ್ನಲ್ಲಿ ಪ್ರೂವ್ ಆಗಿದೆ. ಸೊ ಆ ನೀರಿನಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇದೆ ಅಂತ ಕಂಡುಹಿಡಿಯಲಾಗಿದೆ. ಸೊ ಟಾರ್ಟಾರಿಕ್ ಆ್ಯಸಿಡ್ನ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಬಳಸ್ತಾರೆ. ಸೊ ಈ ಪಾನಿಪುರಿ ಅಂಗಡಿಯವರು ಬೇಕು ಅಂತಲೇ ಈ ರೀತಿ ಮಾಡ್ತಾರೆ. ಸೊ ಈ ಕೆಮಿಕಲ್ಗಳಿಂದ ಕೂಡಿದ ಮಸಾಲೆಯಲ್ಲಿ ಟೊಮೆಟೊ, ಪುದೀನ, ಈರುಳ್ಳಿ ಮಿಕ್ಸ್ ಮಾಡಿರೋದ್ರಿಂದ ತಿನ್ನೋರಿಗೆ ತುಂಬ ರುಚಿಕರವಾಗಿ ಇರುತ್ತೆ. ಆಗ ನಮಗೆ ಅದನ್ನು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಮತ್ತು ನಾವು ಅದಕ್ಕೆ ಅಡಿಕ್ಟ್ ಕೂಡ ಆಗ್ತೀವಿ. ಇನ್ನು ಈ ಪಾನಿಪುರಿಯನ್ನು ತಯಾರಿ ಮಾಡುವ ಹಿಟ್ಟು ಎಣ್ಣೆಯಲ್ಲಿ ಮಾತ್ರವಲ್ಲದೆ ನೀರಿನಲ್ಲಿ ಕೂಡ ಅಂಟಿಕೊಳ್ಳುತ್ತೆ. ಇದರಿಂದಲೇ ನಾವು ತಿಳ್ಕೋಬಹುದು ಆ ಹಿಟ್ಟು ಎಷ್ಟೊಂದು ಅನ್ಪ್ಯೂರ್ ಹಾಗೂ ಅನ್ಹೈಜಿನಿಕ್ ಆಗಿದೆ ಅಂತ. ಸೊ ಯಾವಾಗಾದರೂ ನಾವು ಹೊರಗಡೆ ಹೋದಾಗ ನಮ್ಮ ಎದುರಿಗೆ ಸ್ಪೈಸಿ ಕಲರ್ಗಳಿಂದ ಕಾಣಿಸುವ ಈ ಪಾನಿಪುರಿಯನ್ನು ತಿನ್ನೋದಕ್ಕೂ ಮುಂಚೆ ಒಮ್ಮೆ ನೀವು ಆಲೋಚನೆ ಮಾಡಲೇಬೇಕು. ಸೊ ಇಂತಹ ಪಾನಿಪುರಿಗಳನ್ನು ತಿಂದರೆ ನಮ್ಮ ದೇಹದ ಮೇಲೆ ಎಂತಹ ದುಷ್ಪರಿಣಾಮ ಬೀಳುತ್ತೆ ಅಂತ ನೋಡೋಣ. ಹಾಗೆ ಇದರಿಂದ ಹೇಗೆ ಮತ್ತು ಯಾವ ರೀತಿ ತಪ್ಪಿಸಿಕೊಳ್ಬೇಕು ಅಂತಲೂ ನೋಡೋಣ. ಸೊ ನೆಕ್ಸ್ಟ್ ಟೈಮ್ ನೀವು ಪಾನಿಪುರಿಯನ್ನು ತಿನ್ನಲು ಹೋದಾಗ ಅವರು ಕೊಡುವ ಪ್ಲೇಟ್ ಎಷ್ಟು ನೀಟಾಗಿದೆ ಅಂತ ನೋಡಿ. ಯಾಕಂದರೆ ಇವರು ಮ್ಯಾಕ್ಸಿಮಮ್ ಒಂದು ಸ್ಟೀಲ್ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾರೆ. ಆದ್ದರಿಂದ ಬೇರೆಯವರು ತಿಂದ ನಂತರ ಆ ಪ್ಲೇಟ್ನ ಸುಮ್ಮನೆ ಲೈಟಾಗಿ ನೀರಿನಲ್ಲಿ ಮುಗಿಸಿ ಮತ್ತೆ ಅದೇ ಪ್ಲೇಟ್ನಲ್ಲೇ ಬೇರೆಯವ್ರಿಗೆ ಸರ್ವ್ ಮಾಡ್ತಾರೆ. ಒಂದು ವೇಳೆ ಆ ಪ್ಲೇಟ್ ಕ್ಲೀನಾಗಿದ್ದರೆ ಅದನ್ನು ಕೂಡ ಮಾಡೋದಿಲ್ಲ. ಮತ್ತು ನೀವು ಅವರು ಕೊಡುವ ಪಾನಿಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ಆ ಪಾನಿ ಕಂಪ್ಲೀಟ್ಲಿ ಬ್ರೌನ್ ಅಥವಾ ಗ್ರೀನ್ ಕಲರ್ನಲ್ಲಿ ಇದ್ದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಅರ್ಥ. ಹಾಗೂ ಪಾನಿಯನ್ನು ತಿಂದ ನಂತರ ನಮಗೆ ಡ್ರಗ್ ಸೇವಿಸಿರುವ ರೀತಿ ಅನುಭವವಾದರೆ ಪಕ್ಕಾ ಅದರಲ್ಲಿ ಕೆಮಿಕಲ್ನ ಮಿಕ್ಸ್ ಮಾಡಿರ್ತಾರೆ. ಆಗ ನೀವು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು. ಸೊ ಟಾರ್ಟಾರಿಕ್ ಆ್ಯಸಿಡ್ ಮತ್ತು ಆ್ಯಸಿಟಿಕ್ ಆ್ಯಸಿಡ್ ನಾವು ತಿನ್ನುವ ಪಾನಿಪುರಿಯಲ್ಲಿದ್ದರೆ ಅದರ ಬಣ್ಣವನ್ನು ನೋಡಿ ನಾವು ಕಂಡುಹಿಡಿಯಬಹುದು. ಸೊ ಇಂತಹ ಪಾನಿಪುರಿಗಳನ್ನು ನಾವು ತಿನ್ನೋದ್ರಿಂದ ನಮಗೆ ಡಯರಿಯಾ, ಡಿಹೈಡ್ರೇಷನ್, ಅಪೆಂಡಿಕ್ಸ್ ಬರುವ ಸಾಧ್ಯತೆ ಇರುತ್ತೆ. ಇನ್ನೂ ಜಾಸ್ತಿ ದಿನಗಳು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಲಿವರ್ ಕೆಟ್ಟೋಗುತ್ತೆ, ಅಲ್ಸರ್ ಕೂಡ ಬರುತ್ತೆ. ಇನ್ನು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಸಿಡ್ ಇರೋದ್ರಿಂದ ಮಲಬದ್ಧತೆ, ಆ್ಯಸಿಡಿಟಿ ಕೂಡ ಉಂಟಾಗುತ್ತೆ. ಆದ್ದರಿಂದ ನೀವು ನೆಕ್ಸ್ಟ್ ಟೈಮ್ ಪಾನಿಪುರಿಯನ್ನು ತಿನ್ನಲು ಹೋದಾಗ ಇವೆಲ್ಲವನ್ನು ನೀವು ಯೋಚನೆ ಮಾಡಿ ತಿನ್ನಿ. ಹಾಗಂತ ಹೇಳಿ ಎಲ್ಲ ಕಡೆ ಇದೇ ರೀತಿ ನಡೆಯುತ್ತಾ ಅಂದರೆ ಖಂಡಿತ ಇಲ್ಲ. ಕೆಲವೊಂದು ಜಾಗಗಳಲ್ಲಿ ಮಾತ್ರ ಈ ರೀತಿ ನಡೆಯುತ್ತೆ. ಆದ್ದರಿಂದ ನಾವು ಸರಿಯಾದ ಹಾಗೂ ಹೈಜಿನಿಕ್ ಆಗಿರುವ ಪಾನಿಪುರಿ ಶಾಪ್ಗಳಲ್ಲಿ ಮಾತ್ರ
ತಿನ್ನೋದು ಸೂಕ್ತ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.